ಓಂ ಶಾಂತಿ. ಮುರಳಿಯ ದಿನಾಂಕ 16/2/2025. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 2/2/2004. पूर्वज और पूज्य के स्वमान में रह विश्व की हर आत्मा की पालना करो. दुआएं दो, दुआएं लो. ಪೂರ್ವಜ ಮತ್ತು ಪೂಜ್ಯ ಸ್ವರೂಪದ ಸ್ವಮಾನದಲ್ಲಿ ಇದ್ದು ವಿಶ್ವದ ಪ್ರತಿಯೊಂದು ಆತ್ಮಕ್ಕೆ ಪಾಲನೆ ಕೊಡಿ, ಆಶೀರ್ವಾದ ಕೊಡಿ, आशीर्वाद पड़ेगी. आज चारों ओर के सर्वश्रेष्ठ बच्चों को देख रहे हैं. हर एक बच्चा पूर्वज भी है और पूज्य भी है. इसलिए इस कल्प वृक्ष के आप सभी जड़ है, तना भी है. ನಾಲ್ಕು ಕಡೆಯ ಸರ್ವಶ್ರೇಷ್ಠ ಮಕ್ಕಳನ್ನು ಬಾಪ್ ದಾದಾರವರು ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬ ಮಗುವು ಪೂರ್ವಜ ಮತ್ತು ಪೂಜ್ಯ ಆತ್ಮ ಆಗಿದೆ. ಆದ್ದರಿಂದ ತಾವು ಮಕ್ಕಳು ಕಲ್ಪವೃಕ್ಷದ ಬುನಾದಿಯಲ್ಲೂ ಇದ್ದೀರಿ, ಕಾಂಡದಲ್ಲೂ ಇದ್ದೀರಿ. तना का कनेक्शन सारे वृक्ष के टाल टालियों से, पत्तों से ಸ್ವತಃ ಹೀ ಹೋತಾ ಹೈ. ಮರದ ಕಾಂಡ ಏನಿರ್ತದೆ ಅದರ ಸಂಬಂಧ ಮರದ ಎಲ್ಲ ರೆಂಬೆ ಕೊಂಬೆಗಳ ಜೊತೆಗೆ, ಎಲೆಗಳ ಜೊತೆಗೆ ಸ್ವತಃ ಇರ್ತದೆ. तो सभी अपने को ऐसी श्रेष्ठ आत्मा सारे वृक्ष के पूर्वज समझते हो. ಹಾಗಾದರೆ ತಾವೆಲ್ಲರೂ ಅಂತಹ ಶ್ರೇಷ್ಠ ಆತ್ಮ ಕಲ್ಪವೃಕ್ಷದ ಪೂರ್ವಜರು ಎಂದು ತಿಳ್ಕೊಂಡಿದ್ದೀರಾ. जैसे ब्रह्मा को ग्रेट ग्रेट ग्रैंडफादर कहा जाता है, उनके साथ ही आप भी मास्टर ग्रेट ग्रैंडफादर हो. ಹೇಗೆ ಬ್ರಹ್ಮ ತಂದೆಗೆ ಸೃಷ್ಟಿಯ ಆದಿದೇವ, ಆದಿಪಿತ, ಅಜ್ಜ, ಮುತ್ತಜ್ಜ ಅಂತ ಕರೆಯಲಾಗ್ತದೆ, ಹಾಗೆ ತಾವು ಸಹ ಆ ಬ್ರಹ್ಮ ತಂದೆಯ ಜೊತೆಗೆ ಇರುವಂತಹ पूर्वज आत्मा ಆಗಿದ್ದೀರಿ. पूर्वज आत्माओं का कितना स्वमान है, उस नशे में रहते हो. पूर्वज ಆತ್ಮರ ಸ್ವಮಾನ ಎಷ್ಟು ದೊಡ್ಡದಾಗಿದೆ, ಆ ಒಂದು ನಶೆಯಲ್ಲಿ ಇರ್ತೀರಾ. सारे विश्व की आत्माओं से, चाहे किसी भी धर्म की आत्माएं हैं, लेकिन सर्व आत्माओं के आप तना के रूप में आधार मूर्त पूर्वज हो. इसलिए पूर्वज होने के कारण पूज्य भी. ವಿಶ್ವದ ಸರ್ವ ಆತ್ಮರಿಗೆ, ಸರ್ವಧರ್ಮದ ಆತ್ಮರಿಗೆ ನೀವು ಆಧಾರ ಮೂರ್ತಿ ಆಗಿದ್ದೀರಿ. ಯಾಕೆ ಅಂದರೆ ನೀವೇ ಬುನಾದಿಯಲ್ಲಿ ಇರುವಂಥವರು, ಕಾಂಡದಲ್ಲಿ ಇರುವಂಥವರು. ಆದ್ದರಿಂದ ನೀವು ಪೂರ್ವಜನೂ ಆಗಿದ್ದೀರಿ, पूज्यನೂ ಆಗಿದ್ದೀರಿ. पूर्वज द्वारा हर आत्मा को सकाश स्वतः मिलती है. झाड़ को देखो, तना द्वारा, जड़ द्वारा, लास्ट पत्ते को भी सकाश मिलती है. ಪೂರ್ವಜರಿಂದ ಆ ವಂಶದ ಎಲ್ಲ ಆತ್ಮರಿಗೂ ಅಂತಹ ಒಂದು ಶಕ್ತಿ ಸಿಗ್ತದೆ. ಹೇಗೆ ಒಂದು ಮರ ನೋಡಿ ಅದರ ಬೇರುಗಳಿಂದ, ಕಾಂಡದಿಂದ ಇಡೀ ವೃಕ್ಷಕ್ಕೆ ಜಲ ಮತ್ತು ಶಕ್ತಿ ಸಿಗ್ತಾ ಇರ್ತದೆ. पूर्वज का कार्य होता है सर्व की पालना करना. ಪೂರ್ವಜರ ಕೆಲಸ ಏನು ಅಂದರೆ ಸರ್ವರ ಪಾಲನೆ ಮಾಡುವಂಥದ್ದು.
लौकिक में भी देखो, पूर्वजों द्वारा चाहे शारीरिक शक्ति की पालना स्थूल भोजन द्वारा व पढ़ाई द्वारा ಶಕ್ತಿ ಭರ್ನೆ ಕಿ ಪಾಲನಾ ಹೋತಿ. ಲೌಕಿಕದಲ್ಲೂ ಕೂಡ ಪೂರ್ವಜರಿಂದ ಆ ವಂಶದಲ್ಲಿರುವಂತಹ ಎಲ್ಲ ಮಕ್ಕಳ ಪಾಲನೆ ನಡೀತದೆ. ಶಾರೀರಿಕ ಪಾಲನೆ ನಡೀತದೆ, ಸ್ಥೂಲ ಮತ್ತು ಸೂಕ್ಷ್ಮ ಪಾಲನೆಯೂ ನಡೀತದೆ. ಪೂರ್ವಜರಿಂದ ಆ ವಂಶದಲ್ಲಿ ಇರುವಂತಹ ಆತ್ಮರಿಗೆ ಶಾರೀರಿಕವಾಗಿ ಶಕ್ತಿಯ ಪ್ರಾಪ್ತಿಯಾಗ್ತದೆ. ಸ್ಥೂಲ ಭೋಜನ ಮತ್ತು ವಿದ್ಯೆಯ ಮೂಲಕ ಆತ್ಮಕ್ಕೂ ಶಕ್ತಿಯ ಪಾಲನೆ ದೊರೀತದೆ. तो आप पूर्वज आत्माओं को बाप द्वारा मिली हुई शक्तियों से सर्व आत्माओं की पालना करनी. ಹಾಗಾದರೆ ನೀವು ಮಕ್ಕಳು ಇಡೀ ವಿಶ್ವಕ್ಕೆ ಪೂರ್ವಜರು. ನೀವು ನಿಮಗೆ ತಂದೆಯಿಂದ ಸಿಕ್ಕಿರುವ ಸರ್ವಶಕ್ತಿಗಳಿಂದ ಜಗತ್ತಿನ ಎಲ್ಲ ಆತ್ಮರಿಗೆ ಪಾಲನೆ ಕೊಡಬೇಕು. आज के समय अनुसार सर्व आत्माओं को शक्तियों द्वारा पालना की आवश्यकता है. जानते हो, आजकल आत्माओं में अशांति और दुख की लहर छाई हुई है. ಇಂದಿನ ಸಮಯದಲ್ಲಿ ವಿಶ್ವದ ಸರ್ವ ಆತ್ಮರಿಗೆ ಶಕ್ತಿಯ ಪಾಲನೆ ಬೇಕಾಗಿದೆ. ಏಕೆಂದರೆ ಎಲ್ಲ ಆತ್ಮರಲ್ಲಿ ಅಶಾಂತಿ ಮತ್ತು ದುಃಖದ ಅಲೆಗಳು ಎದ್ದಿವೆ. तो आप पूर्वज और पूज्य आत्माओं को अपने वंशावली के ऊपर रहम आता है. जैसे जब कोई विशेष अशांति का वायुमंडल होता है तो विशेष रूप से मिलिट्री या पुलिस अलर्ट हो जाती. ऐसे आजकल के वातावरण में आप पूर्वज भी विशेष सेवा के अर्थ स्वयं को निमित्त समझते हो. ಹೇಗೆ ಪೂರ್ವಜರು ಮತ್ತು ಪೂಜ್ಯ ಆತ್ಮರಿಂದ ಅವರ ವಂಶಾವಳಿಯ ಪಾಲನೆ ನಡೀತದೆ, ಅವರ ವಂಶಾವಳಿಯ ಎಲ್ಲ ಆತ್ಮರ ಮೇಲೆ ಪೂರ್ವಜರು ಮತ್ತು ಪೂಜ್ಯ ಆತ್ಮರಿಗೆ ದಯೆ ಬರ್ತದೆ, ಹಾಗೆ ನೀವು ಮಕ್ಕಳು ಸಹ ಜಗತ್ತಿಗೆ ಪೂರ್ವಜರು ಪೂಜ್ಯರು. ಉಳಿದ ಎಲ್ಲ ಆತ್ಮರು ನಿಮ್ಮ ವಂಶಜರು. ಅವರ ಮೇಲೆ ನಿಮಗೆ ದಯೆ ಬರಬೇಕು. ಹೇಗೆ ಅಶಾಂತಿಯ ವಾತಾವರಣದಲ್ಲಿ ಮಿಲಿಟ್ರಿ ಅಥವಾ ಪೊಲೀಸ್ ಇಲಾಖೆಯವರು ಅಲರ್ಟ್ ಆಗ್ತಾರೆ, ಜಾಗೃತ ಆಗ್ತಾರೆ, ಹಾಗೆ ಇಂದಿನ ಈ ಅಶಾಂತಿಯ ವಾತಾವರಣದಲ್ಲಿ ನೀವು ಪೂರ್ವಜರು ವಿಶೇಷ ಸೇವಾಗಾಗಿ ವಿಶೇಷ ಸೇವೆಯ ಪ್ರಯುಕ್ತ ತಾವು ಕೂಡ ಅಲರ್ಟ್ ಆಗಬೇಕು, ಜಾಗೃತ ಆಗಬೇಕು. ಅಂದರೆ ತಮಗೆ ತಾವು ನಿಮಿತ್ತರು ಅಂತ ತಿಳ್ಕೋಬೇಕು. सारे विश्व की आत्माओं के निमित्त यह स्मृति रहती है. ಇಡೀ ವಿಶ್ವದ ಆತ್ಮರಿಗೆ ಶಾಂತಿ ಶಕ್ತಿ ಕೊಡುವುದಕ್ಕಾಗಿ ನೀವು ಮಕ್ಕಳು ನಿಮಿತ್ತ ಆಗಿದ್ದೀರಿ. ಈ ಒಂದು ಸ್ಮೃತಿ ನಿಮ್ಮಲ್ಲಿ ಇರುತ್ತೆಯೇ ಹೇಗೆ? सारे विश्व की आत्माओं को आज आपके सकाश की आवश्यकता है. ऐसे बेहद के विश्व की पूर्वज आत्मा अपने को अनुभव करते हो. ಇಡೀ ವಿಶ್ವದ ಆತ್ಮರಿಗೆ ನಿಮ್ಮಿಂದ ಶಕ್ತಿ ಬೇಕಾಗಿದೆ. ಆ ಶಕ್ತಿ ನೀಡುವಂತಹ ವಿಶ್ವದ ಪೂರ್ವಜರು ನಾವು ಎಂಬ ಅನುಭವ ಮಾಡ್ತೀರಾ? विश्व की सेवा याद आती है या अपने सेंटर्स की सेवा याद आती है? ಇಡೀ ವಿಶ್ವದ ಸೇವೆ ನೆನಪಾಗ್ತದೋ ಅಥವಾ ನಿಮ್ಮ ಸೇವಾ ಕೇಂದ್ರದ ಸೇವೆ ಮಾತ್ರ ನಿಮಗೆ
ನೆನಪಾಗ್ತದೆ. आज आत्माएं आप पूर्वज देव आत्माओं को पुकार रही. हर एक अपने अपने भिन्न भिन्न देवियाँ व देवताओं को पुकार रहे. आओ क्षमा करो, कृपा करो. ವಿಶ್ವದ ಸರ್ವ ಆತ್ಮರು ತಾವು ಪೂರ್ವಜ ಆತ್ಮರಿಗೆ ಕರೀತಾ ಇದ್ದಾರೆ. ಹೇ ಪೂರ್ವಜ ಆತ್ಮರೇ, ಹೇ ದೇವಿ ದೇವತೆಗಳೇ, ಬಂದು ನಮಗೆ ಕ್ಷಮೆ ಮಾಡಿರಿ, ನಮ್ಮ ಮೇಲೆ ಕೃಪೆ ತೋರಿಸ್ರಿ, ದಯೆ ತೋರಿಸ್ರಿ. ತೋ ಭಕ್ತೋं का आवाज सुनने आता है. ಹಾಗಾದರೆ ಭಕ್ತರ ಆ ಕರೆ ನಿಮಗೆ ಕೇಳಿಸ್ತಾ ಇದೆಯೇ? कोई भी धर्म की आत्माएं है, जब उनसे मिलते हो तो अपने को सर्व आत्माओं के पूर्वज समझकर मिलते हो. ಯಾವಾಗೆಲ್ಲ ನೀವು ಅನೇಕ ಆತ್ಮರನ್ನ ನೋಡ್ತೀರಿ, ಮಿಲನ ಮಾಡ್ತೀರಿ, ಆಗ ನಾವು ಪೂರ್ವಜರು ಎಂದು ತಿಳಿದು ಮಿಲನ ಮಾಡ್ತೀರಾ? ऐसे अनुभव होता है कि हम पूर्वज की ही यह टाल टालियाँ हैं. ವಿಶ್ವದ ಆತ್ಮರನ್ನ ನೋಡುವಾಗ ನಿಮಗೆ ಅನುಭವ ಆಗಬೇಕು, ಇವರೆಲ್ಲರೂ ನಮ್ಮಿಂದ ಹುಟ್ಟಿದ ರೆಂಬೆ ಕೊಂಬೆಗಳು ಅಂತ. इन्हों को भी सकाश देने वाले आप पूर्वज हो. ಇವರೆಲ್ಲರಿಗೂ ಶಕ್ತಿಯ ಪಾಲನೆ ಕೊಡುವಂತಹ पूर्वजरू नाव. अपने कल्पवृक्ष का चित्र सामने लाओ, अपने को देखो, आपका स्थान कहाँ है. ನಿಮ್ಮ ಕಲ್ಪವೃಕ್ಷದ ಚಿತ್ರ ಎದುರಿಗೆ ತಂದ್ಕೊಳ್ಳಿ, ನೋಡ್ಕೊಳ್ಳಿ ನಿಮ್ಮ ಸ್ಥಾನ ಎಲ್ಲಿದೆ. जड़ में भी आप हो, तना में भी आप हो. साथ में परम धाम में भी देखो, आप पूर्वज आत्माओं का स्थान बाप के साथ समीप का है. जानते हो, ಕಲ್ಪವೃಕ್ಷದ ಚಿತ್ರದಲ್ಲಿ ನೀವು ಬೇರಿನಲ್ಲೂ ಇದ್ದೀರಿ, ಕಾಂಡದಲ್ಲೂ ಇದ್ದೀರಿ, ಪರಮಧಾಮದಲ್ಲಿಯೂ ಕೂಡ ಪರಮಾತ್ಮನ ಸಮೀಪದಲ್ಲಿ ಇದ್ದೀರಿ. इसी नशे से कोई भी आत्मा से मिलते हो तो हर धर्म की आत्मा आपको यह हमारे है, अपने हैं, इस दृष्टि से देखते हैं. ಈ ನಶೆಯಲ್ಲಿ ನೀವು ಇದ್ದು ಜನರನ್ನ ಸಂಪರ್ಕ ಮಾಡಿದಾಗ ಅವರೆಲ್ಲರೂ ಅನುಭವ ಮಾಡಬೇಕು, ಇವರು ನಮ್ಮವರು, ಇವರು ನಮ್ಮವರು. ಆ ದೃಷ್ಟಿಯಿಂದ ಅವರು ನಿಮ್ಮನ್ನ ನೋಡಬೇಕು. अगर उस पूर्वज के नशे से, स्मृति से, वृत्ति से, दृष्टि से मिलते हो तो उन्हों को भी अपनेपन का आभास होता है. ನೀವು ಪೂರ್ವಜತನದ ನಶೆಯಲ್ಲಿ ಇದ್ದು ಆ ಪೂರ್ವಜ ಸ್ವರೂಪದ ಸ್ಮೃತಿಯಿಂದ, ವೃತ್ತಿಯಿಂದ, ದೃಷ್ಟಿಯಿಂದ ಜನರ ಸಂಪರ್ಕದಲ್ಲಿ ಬಂದರೆ ಅವರಿಗೂ ಕೂಡ ನಿಮ್ಮನ್ನು ನೋಡಿ ಇವರು ನಮ್ಮವರು ಎಂಬ ಅನುಭವ ಆಗ್ತದೆ, ಆಭಾಸ ಆಗ್ತದೆ. ಕ್ಯೋಂಕಿ आप सर्व के पूर्वज हो, सबके हो. ऐसी स्मृति से सेवा करने से हर आत्मा अनुभव करेगी कि यह हमारे ही पूर्वज व इष्ट फिर से हमें मिल गए. ಏಕೆಂದರೆ ಅಂತಹ ಸ್ಮೃತಿಯಿಂದ ನೀವು ಸೇವೆ ಮಾಡಿದಾಗ ನೋಡೋರ್ಗೂ ಅನುಭವ ಆಗ್ತದೆ, ಇವರು ನಮ್ಮ ಪೂರ್ವಜರು, ಇವರು ನಮ್ಮ ಇಷ್ಟ ದೇವತೆಗಳು ಪುನಃ ನಮಗೆ ಸಿಕ್ಕಿದ್ದಾರೆ ಎನ್ನುವ ಅನುಭವ ನೋಡುವಂಥವ್ರಿಗೆ ಆಗಬೇಕು. फिर पूज्य भी देखो कितनी बड़ी पूजा है. कोई भी धर्मात्मा महात्मा की
ऐसी देवताओं के समान ವಿಧಿಪೂರ್ವಕ ಪೂಜಾ नहीं होती. ನಿಮ್ಮ ಪೂಜ್ಯ ಸ್ವರೂಪವನ್ನು ಸಹ ನೋಡಿರಿ, ಎಷ್ಟು ಮಹಾನ ಆಗಿದೆ. ನಿಮಗೆ ನಡೆಯುವಂಥ ಪೂಜೆ ಯಾವ ಧರ್ಮಾತ್ಮರು ಮಹಾತ್ಮರು ಯಾರಿಗೂ ನಡೆಯೋದಿಲ್ಲ. ದೇವತೆಗಳ ಸಮಾನವಾಗಿ ವಿಧಿಪೂರ್ವಕವಾದಂಥ ಪೂಜೆ ಯಾವ ಧರ್ಮಾತ್ಮ ಮಹಾತ್ಮರಿಗೂ ಜನ ಮಾಡೋದಿಲ್ಲ. पूज्य बनते हैं लेकिन तुम्हारे जैसी विधि पूर्वक पूजा नहीं होती. ಅವರೆಲ್ಲರೂ ಪೂಜ್ಯ ಆಗಿರ್ತಾರೆ, ಆದರೆ ನಿಮ್ಮ ಸಮಾನ ವಿಧಿಪೂರ್ವಕ ಪೂಜೆ ಯಾರಿಗೂ ನಡೆಯೋದಿಲ್ಲ. गायन भी देखो कितना विधि पूर्वक कीर्तन करते, आरती करते. ಗಾಯನವೂ ಸಹ ನೋಡಿ ಯಾವ ಥರ ನಡೀತದೆ. ನಿಮ್ಮನ್ನು ಗಾಯನ ಮಾಡುವವರು ಎಷ್ಟು ವಿಧಿಪೂರ್ವಕವಾಗಿ ಕೀರ್ತನೆ ಮಾಡ್ತಾರೆ, ಆರತಿ ಹಾಡುಗಳನ್ನು ಹೇಳ್ತಾರೆ. ಐಸೆ ಪೂಜ್ಯ ಆಪ ಪೂರ್ವಜ್ ಹಿ ಬಂತೆ. ಆ ರೀತಿಯಲ್ಲಿ ಪೂಜ್ಯ ಆಗೋರು ಯಾರೆಂದರೆ ನೀವು ಪೂರ್ವಜ ಆತ್ಮರು. ऐसे आपने आप को समझते हो. हम पूर्वज आत्माएं हैं, यह नशा रहता है. ಆ ಥರ ನಾವು ಪೂರ್ವಜರು ಎಂಬ ನಶೆ ನಿಮ್ಮಲ್ಲಿ ಇರುತ್ತೆಯೇ? यह स्मृति रहती है तो हाथ उठाओ. अच्छा, रहती है वह तो हाथ उठाया, बहुत अच्छा. अभी दूसरा क्वेश्चन कौन सा होता है? सदा रहता है. पूर्वज ಸ್ಥಿತಿಯ ನೆನಪು ನಶೆ ಇರುತ್ತೆ ಅಂತ ಕೈ ಎತ್ತಿದ್ರು. ಈಗ ಎರಡನೇ ಪ್ರಶ್ನೆ ಬಾಬಾ ಕೇಳ್ತಾರೆ, ಆ ನಶೆ ಸದಾ ಕಾಲಕ್ಕೂ ಇರುತ್ತಾ? बाप दादा बच्चों को हर प्राप्ति में अविनाशी देखना चाहते, कभी कभी नहीं. ಬಾಬವರು ಮಕ್ಕಳನ್ನು ಪ್ರತಿಯೊಂದು ಪ್ರಾಪ್ತಿಯಲ್ಲಿ ಅವಿನಾಶಿ ರೂಪದಲ್ಲಿ ನೋಡಲಿಕ್ಕೆ ಇಷ್ಟಪಡ್ತಾರೆ. ಯಾವಾಗೊಮ್ಮೆ ಪೂರ್ವಜ ಆಗೋದು ಮತ್ತೆ ಮರೆಯೋದು ಆ ಥರ ಆಗಬಾರ್ದು. ಸದಾ ಕಾಲಕ್ಕೂ ಆ ಒಂದು ನಶೆ ನಿಮ್ಮಲ್ಲಿ ಇರಬೇಕು. जवाब बहुत चतुराई से देते. क्या कहते हैं? रहते तो है, अच्छा रहते, फिर धीरे से कहते हैं थोड़ा कभी कभी हो जाता है. ಸದಾ ಕಾಲಕ್ಕೂ ಆ ನಶೆಯಲ್ಲಿ ಇರ್ತೇವೆ ಅಂತ ಮಕ್ಕಳು ಹೇಳ್ತಾರೆ. ನಿಧಾನಕ್ಕೆ ಏನು ಹೇಳ್ತಾರಂದರೆ, ಒಮ್ಮೊಮ್ಮೆ ಬಾಬಾ ಆ ನಶೆ ಏನಾಗ್ತದೆ ಕಡಿಮೆ ಆಗ್ತದೆ. देखो बाप भी अविनाशी, आप आत्माएं भी अविनाशी होना, प्राप्तियां भी अविनाशी, ज्ञान अविनाशी द्वारा अविनाशी ज्ञान है, तो धारणा भी क्या होनी चाहिए? ಬಾಬಾ ಹೇಳ್ತಾರೆ, ತಂದೆಯೂ ಅವಿನಾಶಿ, ನೀವು ಆತ್ಮರೂ ಅವಿನಾಶಿ, ನಿಮಗೆ ಆಗ್ತಿರುವಂತಹ ಪ್ರಾಪ್ತಿಯೂ ಅವಿನಾಶಿ, ಜ್ಞಾನದಾತ ಅವಿನಾಶಿ, ಅವನು ಕೊಡುವಂಥ ಜ್ಞಾನ ಅವಿನಾಶಿ. ಹಾಗಾದರೆ ನಿಮ್ಮಲ್ಲಿ ಧಾರಣೆಯೂ ಕೂಡ ಅವಿನಾಶಿ ಧಾರಣೆ ಆಗಬೇಕು. बाप दादा सभी बच्चों को समय के सर्कमस्टेंसेस अनुसार बेहद की सेवा में सदा बिजी देखना चाहते. ಬಾಪ್ ದಾದಾರವರು ಎಲ್ಲ ಮಕ್ಕಳನ್ನು ಸಮಯದ ಅನುಸಾರವಾಗಿ ಬೇಹದ್ದಿನ ಸೇವೆಯಲ್ಲಿ ಬಿಜಿ ಆಗುವುದನ್ನು ನೋಡಲು ಇಷ್ಟಪಡ್ತಾರೆ. क्योंकि सेवा में बिजी रहने के कारण अनेक प्रकार की हलचल से बच जाते. ಮಕ್ಕಳು ಎಷ್ಟೆಷ್ಟು ಸೇವೆಯಲ್ಲಿ ಬಿಜಿ ಆಗ್ತೀರಿ, ವ್ಯಸ್ತ ಆಗ್ತೀರಿ, ಅಷ್ಟೇ
ಅನೇಕ ಪ್ರಕಾರದ ಗೊಂದಲದಿಂದ ಅಥವಾ ಏರುಪೇರಿನಿಂದ ನೀವು ಬಚಾವಾಗ್ತೀರಿ. लेकिन जब भी सेवा करते हो, प्लान बनाते हो और प्लान अनुसार प्रैक्टिकल में भी आते हो, सफलता भी प्राप्त करते. ಆದರೆ ಸೇವೆ ಮಾಡುವಾಗ, ಪ್ಲ್ಯಾನ್ ಮಾಡುವಾಗ, ಆ ಪ್ಲ್ಯಾನನ್ನು ಪ್ರಾಕ್ಟಿಕಲ್ದಲ್ಲಿ ತರುವಾಗ देखते हैं कि तीनों सेवा एक साथ नहीं. ಒಂದೇ ಸಮಯದಲ್ಲಿ ಮೂರು ರೀತಿಯಿಂದ ಮಕ್ಕಳು ಸೇವೆ ಮಾಡ್ತಿಲ್ಲ. बाप दादा चाहते हैं एक समय पर तीनों सेवा इकट्ठी हो. सिर्फ वाचा नहीं, मनसा भी हो, वाचा भी हो और कर्मणा भी, अर्थात संपर्क संबंध में आते हुए भी ಸೇವಾ हो. ಬಾಬಾ ಹೇಳ್ತಾ ಇದ್ದಾರೆ, ಒಂದೇ ಸಮಯದಲ್ಲಿ ನೀವು ಮನಸಾ ಸೇವೆನೂ ಮಾಡಬೇಕು, ವಾಚಾ ಸೇವೆನೂ ಮಾಡಬೇಕು, ಜೊತೆಗೆ ಕರ್ಮಣ ಅಂದರೆ ಅನೇಕರ ಸಂಬಂಧ ಸಂಪರ್ಕದಲ್ಲಿ ಬಂದು ಸೇವೆ ಮಾಡಬೇಕು. सेवा का भाव, सेवा की भावना, इस समय वाचा के सेवा की परसेंटेज ज़्यादा है. ಎಲ್ಲಿಯೇ ಹೋದರೂ, ಯಾರದೇ ಸಂಬಂಧ ಸಂಪರ್ಕದಲ್ಲಿ ಬಂದರೂ ನಿಮ್ಮಲ್ಲಿ ಸೇವೆಯ ಭಾವನೆ ಇರಬೇಕು. ಇಂದಿನ ದಿನಗಳಲ್ಲಿ ವಾಚಾ ಸೇವೆ ಜಾಸ್ತಿ ಆಗಿದೆ. मनसा है लेकिन वाचा की परसेंटेज ज़्यादा है. मनसा ಸೇವೆಯು ಮಾಡ್ತಾ ಇದ್ದೀರಿ, ಆದರೆ ವಾಚಾ ಸೇವೆಯ ಪರ್ಸೆಂಟೇಜ್ ಜಾಸ್ತಿ ಇದೆ. एक ही समय पर तीनों सेवा साथ साथ होने से सेवा में सफलता और ज़्यादा हो. ಒಟ್ಟಿಗೆ ಮೂರು ಸೇವೆಯನ್ನು ಜೊತೆಗೆ ಮಾಡಿದರೆ ಸೇವೆಯಲ್ಲಿ ಸಫಲತೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುವುದು. बाप दादा ने समाचार सुना कि इस ग्रुप में भिन्न भिन्न वर्ग वाले आए हुए और सेवा के प्लान अच्छे बना रहे. ಬಾಬಾ ಅವ್ರಿಗೆ ಸಮಾಚಾರ ತಲುಪಿದೆ, ಈ ಸಭೆಯಲ್ಲಿ ಭಿನ್ನ ಭಿನ್ನ ವರ್ಗದವರು ಬಂದಿದ್ದಾರೆ, ವಿಶೇಷ ಸೇವೆಯ ಪ್ಲ್ಯಾನ್ಗಳನ್ನು ಮಾಡಿದ್ದಾರೆ. ಅದೆಲ್ಲ ಒಳ್ಳೆಯದೇ. ಲೇಕಿನ್ ತೀನೋ ಸೇವಾ ಇಕಟ್ಠಿ ಹೋನೆ ಸೆ ಸೇವಾ ಕಿ ಸ್ಪೀಡ್ और ವೃದ್ಧಿ ಕೋ ಪ್ರಾಪ್ತ ಹೋ. ಆದರೆ ಮೂರೂ ಪ್ರಕಾರದ ಸೇವೆ ಒಟ್ಟಿಗೆ ಮಾಡುವುದರಿಂದ ಸೇವೆಯ ವೇಗ ಇನ್ನೂ ವೃದ್ಧಿಯಾಗುವುದು. सभी चारों ओर से बच्चे पहुंच गए. यह देखकर बाप दादा को खुशी होती. नए नए बच्चे उमंग उत्साह से पहुंच जाते. ಎಲ್ಲ ಕಡೆಯಿಂದ ಹೆಚ್ಚಿನ ಮಕ್ಕಳು ಬಂದು ಮಧುಬನಕ್ಕೆ ತಲುಪಿದ್ದಾರೆ. ಮಕ್ಕಳನ್ನು ನೋಡಿ ಬಾಬಾ ಅವ್ರಿಗೆ ಖುಷಿ ಆಗ್ತದೆ. ಹೊಸ ಹೊಸ ಮಕ್ಕಳು ಕೂಡ ಉಮಂಗ ಉತ್ಸಾಹದಿಂದ ಉಲ್ಲಾಸದಿಂದ ಮಧುಬನಕ್ಕೆ ಬಂದು ತಲುಪಿದ್ದಾರೆ. अभी बाप दादा सभी बच्चों सदा निर्विघ्न स्वरूप में देखना चाहते. क्यों? ಈಗ ಬಾಪ್ ದಾದಾರವರು ಎಲ್ಲ ಮಕ್ಕಳನ್ನು ನಿರ್ವಿಘ್ನ ಸ್ವರೂಪದಲ್ಲಿ ನೋಡಲಿಕ್ಕೆ ಬಯಸ್ತಾ ಇದ್ದಾರೆ. ಏಕೆಂದರೆ जब आप निमित्त बने हुए निर्विघ्न स्थिति में रहो, तब विश्व की आत्माओं को सर्व समस्याओं से ನಿರ್ವಿಘ್ನ ಬನಾ ಸಕೋ. ಯಾಕೆ ಅಂದರೆ ಸೇವೆಗೆ ನಿಮಿತ್ತ ಆದಂಥವರು ನೀವು ನಿರ್ವಿಘ್ನ ಆಗಿಬಿಟ್ಟರೆ
ವಿಶ್ವದ ಸರ್ವ ಆತ್ಮರಿಗೂ ನೀವು ಸಮಸ್ಯೆಗಳಿಂದ ಮುಕ್ತ ಮಾಡಬಹುದು, ಸಮಸ್ಯೆಗಳಿಂದ ನಿರ್ವಿಘ್ನ ಮಾಡಬಹುದು. इसके लिए विशेष 2 बातों पर ಅಂಡರ್ಲೈನ್ ಅದಕ್ಕಾಗಿ ವಿಶೇಷವಾಗಿ ನೀವು 2 ಮಾತುಗಳ ಕಡೆಗೆ ಗಮನ ಕೊಡಿ. ಏಕತೋ ಹರೇಕ ಆತ್ಮ ಕೋ ಆತ್ಮಿಕ ದೃಷ್ಟಿ ಸೆ ದೇಖೋ. ಮೊದಲನೆಯದು, ಪ್ರತಿಯೊಬ್ಬರನ್ನ ನೋಡುವಾಗ ಆತ್ಮಿಕ ದೃಷ್ಟಿಯಿಂದ ನೋಡಿರಿ. आत्मा के ओरिजिनल संस्कार के स्वरूप में देखो. ಆತ್ಮರನ್ನ ನೋಡುವಾಗ ಅವರ ಮೂಲ ಸಂಸ್ಕಾರದ ಸ್ವರೂಪದಲ್ಲಿ ನೋಡಿ. चाहे कैसे भी संस्कार वाली आत्मा है, लेकिन आपकी हर आत्मा के प्रति शुभ भावना, शुभ कामना, परिवर्तन की श्रेष्ठ भावना उनके संस्कार को थोड़े समय के लिए ಪರಿವರ್ತನ್ ಕರ್ ಸಕ್ತಿ. ನಿಮ್ಮ ಹತ್ತಿರ ಬರುವಂಥವರ ಸಂಸ್ಕಾರ ಹೇಗೆಯೇ ಇರಲಿ, ಆದರೆ ನಿಮ್ಮಲ್ಲಿ ಅವರ ಬಗ್ಗೆ ಶುಭ ಭಾವನೆ, ಶುಭ ಕಾಮನೆ, ಪರಿವರ್ತನೆಯ ಶ್ರೇಷ್ಠ ಭಾವನೆ ಇದ್ದಿದ್ದೇ ಆದರೆ ಅವರ ಸಂಸ್ಕಾರಗಳನ್ನು ಸ್ವಲ್ಪ ಸಮಯಕ್ಕಾಗಿ ಆದರೂ ನೀವು ಪರಿವರ್ತನೆ ಮಾಡಬಹುದು. ಆತ್ಮಿಕ ಭಾವ ಇಮರ್ಜ ಕರು. ನಿಮ್ಮಲ್ಲಿ ಆತ್ಮಿಕ ದೃಷ್ಟಿ, ಆತ್ಮಿಕ ಭಾವನೆ ಇತ್ತು ಅಂದರೆ ಅವರಲ್ಲಿಯೂ ಕೂಡ ಆ ಆತ್ಮಿಕ ಭಾವನೆ ಇಮರ್ಜ್ ಆಗ್ತದೆ. जैसे शुरू में देखा तो संगठन में रहते आत्मिक दृष्टि, आत्मिक वृत्ति, आत्मा आत्मा से मिल रही है, बात कर रही है. इस दृष्टि से फाउंडेशन कितना पक्का हो गए. ಹೇಗೆ ಯಜ್ಞದ ಪ್ರಾರಂಭದಲ್ಲಿ ಸಂಘಟನೆಯಲ್ಲಿ ಎಲ್ಲ ಮಕ್ಕಳು ಆತ್ಮಿಕ ದೃಷ್ಟಿಯ ಅಭ್ಯಾಸ ಮಾಡಿದರು, ಆತ್ಮಿಕ ವೃತ್ತಿಯ ಅಭ್ಯಾಸ ಮಾಡಿದರು, ಆತ್ಮ ಆಗಿ ಆತ್ಮರ ಜೊತೆಗೆ ಮಾತನಾಡುವ ಅಭ್ಯಾಸ ಮಾಡಿದರು, ಆತ್ಮರಾಗಿ ಆತ್ಮರ ಜೊತೆಗೆ ಮಿಲನ ಮಾಡಿದರು. ಆ ಕಾರಣದಿಂದ ಯಜ್ಞದ ಆದಿಯಲ್ಲಿ ಬಂದಂಥ ಮಕ್ಕಳಲ್ಲಿ ಆತ್ಮಿಕ ಸ್ಥಿತಿಯ ಅಭ್ಯಾಸ ಪಕ್ಕಾ ಆಗಿಬಿಡ್ತು. अभी सेवा के विस्तार के संबंध में आत्मिक भाव से चलना, बोलना, संपर्क में आना मर्ज हो गया. ಆದರೆ ಇತ್ತೀಚೆಗೆ ಸೇವೆಯ ವಿಸ್ತಾರದ ಸಂಬಂಧದಲ್ಲಿ ಬಂದು ಆತ್ಮಿಕ ಭಾವನೆಯಿಂದ ನೋಡುವುದು, ಆತ್ಮಿಕ ಭಾವನೆಯಿಂದ ಮಾತನಾಡುವುದು, ಆತ್ಮಿಕ ವೃತ್ತಿಯನ್ನು ಇಟ್ಟುಕೊಳ್ಳುವುದು, ಇದೆಲ್ಲವೂ ಸಹ ಈಗ ಅದೃಶ್ಯ ಆಗಿದೆ. ಖತಮ್ ನಹಿ ಹುವಾ ಲೇಕಿನ್ ಮರ್ಜ ಹೋ ಗಯೆ. ಸಂಪೂರ್ಣವಾಗಿ ಹೋಗಿಲ್ಲ, ಆದರೆ ಎಷ್ಟು ಪ್ರಮಾಣದಲ್ಲಿ ಆ ಒಂದು ಆತ್ಮಿಕ ಭಾವನೆ ಕಾಣಿಸಬೇಕು ಅಷ್ಟೊಂದು ಕಾಣ್ತಿಲ್ಲ. आत्मिक स्वमान आत्मा को सहज सफलता दिलाता है, क्योंकि आप सभी कौन आकर इकट्ठे हुए. ಆತ್ಮಿಕ ಸ್ವಮಾನ ಆತ್ಮರಿಗೆ ಸಹಜವಾಗಿಯೇ ಸಫಲತೆಯನ್ನು ಕೊಡಿಸ್ತದೆ. ಯಾಕೆ ಅಂದರೆ ತಾವೆಲ್ಲರೂ ಇಲ್ಲಿಗೆ ಸೇರಿದ್ದೀರಿ. ತಾವು ಯಾವ ರೂಪದಲ್ಲಿ ಇಲ್ಲಿಗೆ ಬಂದು ಸೇರಿದ್ದೀರಿ, ವಹಿ ಕಲ್ಪ ಪಹಲೆ ವಾಲೆ ದೇವ ಆತ್ಮಾಯೇ ಬ್ರಾಹ್ಮಣ ಆತ್ಮಾಯೇ ಇಕ್ಕಟ್ಟೆ ಗಯೆ. ಕಲ್ಪದ ಹಿಂದಿನ ದೇವಾತ್ಮರು, ಬ್ರಾಹ್ಮಣ ಆತ್ಮರು ಇಲ್ಲಿ ಬಂದು ಸೇರಿದ್ದೀರಿ. ಬ್ರಾಹ್ಮಣ ಆತ್ಮ ಕೆ ರೂಪ ಮೇ ಭಿ
सभी श्रेष्ठ आत्माएं हो। देव आत्माओं के हिसाब से भी ಶ್ರೇಷ್ಠ ಆತ್ಮಾಯೇ हो। ಬ್ರಾಹ್ಮಣ ಸ್ವರೂಪದಲ್ಲೂ ನೀವು ಶ್ರೇಷ್ಠ ಆತ್ಮರುಗಳಾಗಿದ್ದೀರಿ. ದೇವಾತ್ಮರ ಲೆಕ್ಕದಿಂದ ನೋಡಿದರೂ ತಾವೆಲ್ಲರೂ ಶ್ರೇಷ್ಠ ಆತ್ಮರಾಗಿದ್ದೀರಿ. ಉಸಿ ಸ್ವರೂಪ ಸೆ ಸಂಬಂಧ ಸಂಪರ್ಕ ಮೇ, ಅದೇ ಸ್ವರೂಪದಿಂದ ಸಂಬಂಧ ಸಂಪರ್ಕದಲ್ಲಿ ಬರಬೇಕು. ಹರ್ ಸಮಯ ಚೆಕ್ ಕರ್ मुझ देव आत्मा ब्राह्मण आत्मा का श्रेष्ठ कर्तव्य श्रेष्ठ सेवा क्या है. ಪ್ರತಿ ಸಮಯದಲ್ಲೂ ಚೆಕ್ ಮಾಡಿಕೊಳ್ಳಿ. ನಾನು ದೇವ ಆತ್ಮ ಬ್ರಾಹ್ಮಣ ಆತ್ಮನ ಶ್ರೇಷ್ಠ ಕರ್ತವ್ಯ ಶ್ರೇಷ್ಠ ಸೇವೆ ಏನಾಗಿದೆ, ಯಾವುದಾಗಿದೆ. ದುವಾओं देना ದುವಾಯೇ ಲೇನ. ನಮ್ಮ ಕರ್ತವ್ಯ ಆಗಿದೆ ಆಶೀರ್ವಾದಗಳನ್ನು ಕೊಡುವುದು, ಆಶೀರ್ವಾದಗಳನ್ನು ಪಡೆಯುವುದು. आपके जड़ चित्र क्या सेवा करते हैं, कैसे भी आत्मा हो लेकिन दुआएं लेने जाते, दुआएं लेकर आते. ಬಾಬಾ ಹೇಳ್ತಾರೆ, ನಿಮ್ಮ ಜಡಚಿತ್ರಗಳು ಯಾವ ಸೇವೆ ಮಾಡ್ತಾ ಇದೆ. ಎಂತಹ ಆತ್ಮರೇ ಬರಲಿ, ಆ ಭಕ್ತ ಆತ್ಮರಿಗೆ ನೀವು ಆಶೀರ್ವಾದ ಕೊಟ್ಟು ಕಳಿಸ್ತೀರಿ. ಬಂದವರು ನಿಮ್ಮಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಾರೆ. और कोई भी अगर पुरुषार्थ में मेहनत समझते हैं तो सबसे सहज पुरुषार्थ है. सारा दिन दृष्टि वृत्ति बोल भावना सबसे दुआएं दो दुआएं लो. ಬೇರೆ ಯಾವುದೇ ಪುರುಷಾರ್ಥ ಮಾಡಲಿಕ್ಕೆ ಕಷ್ಟ ಆಗ್ತಿದ್ರೆ ಎಲ್ಲಕ್ಕಿಂತಲೂ ಸಹಜವಾದ ಪುರುಷಾರ್ಥ ಆಗಿದೆ. ಇಡೀ ದಿನ ದೃಷ್ಟಿ ವೃತ್ತಿ ಶಬ್ದ ಭಾವನೆಗಳ ಮೂಲಕ ಆಶೀರ್ವಾದಗಳನ್ನು ಕೊಡಿ, ಆಶೀರ್ವಾದಗಳನ್ನು ಪಡೆಯಿರಿ. आपका टाइटल है वरदान ही है महादानी. सेवा करते कार्य में संबंध संपर्क में आते, सिर्फ यही कार्य करो, दुआएं दो दुआएं लो. आपका टाइटल है वरदान ही है महादानी बन. सेवा करते कार्य में संबंध संपर्क में आते, सिर्फ यही कार्य करो, दुआएं दो दुआएं लो. यह मुश्किल है क्या? ಸೇವೆ ಮಾಡುವಾಗ ಕಾರ್ಯ ಮಾಡುವಾಗ ಸಂಬಂಧ ಸಂಪರ್ಕದಲ್ಲಿ ಬರುವಾಗ ಒಂದೇ ಕೆಲಸ ಮಾಡಿರಿ, ಆಶೀರ್ವಾದ ಕೊಡಿ, ಆಶೀರ್ವಾದ ಪಡೆಯಿರಿ. ಇದು ಕಷ್ಟ ಇದೆಯೋ ಅಥವಾ ಸಹಜ ಇದೆಯೋ? जो समझते हैं सहज है वह हाथ उठाओ. ಯಾರಿಗೆ ಈ ಕೆಲಸ ಸಹಜ ಆಗಿದೆ ಅವರು ಕೈ ಎತ್ತರಿ. कोई आपका अपोजिशन करे तो भी दुआ देंगे. ಯಾರಾದರೂ ನಿಮಗೆ ವಿರೋಧ ಮಾಡಿದರೂ आशीर्वाद ಕೊಡ್ತೀರಾ? इतनी दुआओं का स्टॉक है आपके पास. अपोजिशन तो होगी क्योंकि अपोजिशन ही पोजिशन तक पहुंचाती है. ಯಾವುದೇ ಕೆಲಸ ಇರಲಿ ವಿರೋಧ ಅಂತೂ ಬಂದೇ ಬರ್ತದೆ. ಯಾಕೆ ಅಂದರೆ ವಿರೋಧಿಗಳೇ ನಾಳೆ ಸಹಯೋಗಿಗಳಾಗ್ತಾರೆ. ವಿರೋಧನೇ ನಿಮ್ಮನ್ನ ಎತ್ತರಕ್ಕೆ ಕರ್ಕೊಂಡು ಹೋಗ್ತದೆ. देखो सबसे ज़्यादा अपोजिशन ब्रह्मा बाप की हुई ना. ಎಲ್ಲಕ್ಕಿಂತಲೂ ಹೆಚ್ಚಿನ ವಿರೋಧ ಯಾರಿಗೆ ಮಾಡಿದ್ರು? ಬ್ರಹ್ಮ ಬಾಬೋರ್ಗೆ ಮಾಡಿದ್ರಲ್ವ. और पोजीशन किसने नंबर 1 पाई?
ಬ್ರಹ್ಮನೇ ಪಾಯಿ. ಯಾರಿಗೆ ಹೆಚ್ಚಿನ ವಿರೋಧ ಬಂದಿತ್ತು ಅವರಿಗೆ ನಂಬರ್ 1 ಸ್ಥಾನ ಸಿಕ್ತು. कुछ भी हो जाए लेकिन मुझे ब्रह्मा बाप समान दुआएं देनी है. ಏನೇ ಆಗಲಿ ಏನೇ ಹೋಗಲಿ ಆದರೆ ನಾನು ಬ್ರಹ್ಮ ತಂದೆಯ ಸಮಾನ ಆಶೀರ್ವಾದ ಕೊಡಬೇಕು. क्या ब्रह्मा बाप के आगे व्यर्थ बोलने व्यर्थ करने वाले नहीं थे, लेकिन ब्रह्मा बाप ने दुआएं दी, दुआएं ली, समाने की शक्ति रखी. ಬ್ರಹ್ಮ ತಂದೆಯ ಹತ್ತಿರವೂ ಕೂಡ ವ್ಯರ್ಥ ಮಾತನಾಡುವಂಥವರು, ವ್ಯರ್ಥ ಕೆಲಸ ಮಾಡುವಂಥವರು ಬಹಳ ಜನ ಇದ್ದರು. ಆದರೆ ಬ್ರಹ್ಮ ಬಾಬಾ ಸರ್ವರಿಗೂ ಆಶೀರ್ವಾದವನ್ನೇ ಕೊಟ್ಟರು. ಅವರಿಂದ ಆಶೀರ್ವಾದವನ್ನೇ ಪಡ್ಕೊಂಡ್ರು. ಸಮಾವೇಶ ಮಾಡಿಕೊಳ್ಳುವಂತಹ ಅಳವಡಿಸಿಕೊಳ್ಳುವಂತಹ ಶಕ್ತಿಯನ್ನು ಧಾರಣೆ ಮಾಡಿಕೊಂಡ್ರು. बच्चा है बदल जाएगा, ऐसे ही आप भी यही वृत्ति दृष्टि रखो. यह कल्प पहले वाले हमारे ही परिवार के हैं, ब्राह्मण परिवार के. मुझे बदल इसको भी बदलना है. ಬಾಬಾ ಎಲ್ಲ ಮಕ್ಕಳನ್ನ ಆ ಒಂದು ಆತ್ಮಿಕ ದಯಾದೃಷ್ಟಿಯಿಂದ ನೋಡ್ತೀವಿ. ಇವರೆಲ್ಲರೂ ನನ್ನ ಮಕ್ಕಳು, ಇವತ್ತಿಲ್ಲ ನಾಳೆ ಬದಲಾಗ್ತಾರೆ ಎಂಬ ಶುಭ ಭಾವನೆ ಇರ್ತಿತ್ತು. ಹಾಗೆಯೇ ತಾವು ಮಕ್ಕಳು ಕೂಡ ಈ ಪರಿವಾರದ ಆತ್ಮರನ್ನು ನೋಡುವಾಗ ಇದು ನಮ್ಮ ಪರಿವಾರ, ಬ್ರಾಹ್ಮಣ ಪರಿವಾರ ಎಂಬುದನ್ನು ನೆನಪಿಟ್ಕೊಳ್ಳಿ. ಮುझे ಬದಲ್ ಇಸ್ಕೋ ಭಿ ಬದಲ್ನಾ ಹೈ. ಈ ಪರಿವಾರದಲ್ಲಿ ನಾನೂ ಬದಲಾಗಿ ಇವರನ್ನೂ ಸಹ ಬದಲಾಯಿಸಬೇಕು ಎಂಬುದನ್ನು ನೆನಪಿಟ್ಕೊಳ್ಳಿ. ಯಹ ಬದಲೆ ತೋ ಮೈ ಬದಲು ನಹಿ, ಮುझे ಬದಲ್ ಕರ್ ಬದಲ್ನಾ ಹೈ, ಮೇರಿ ಜಿಮ್ಮೆವಾರಿ. ಇವರು ಬದಲಾದರೆ ನಾನು ಬದಲಾಗ್ತೀನಿ ಅಂತ ಹೇಳಬಾರದು. ನಾನು ಮೊದಲು ಬದಲಾಗಬೇಕು, ನಂತರ ಜನರನ್ನು ಬದಲಾಯಿಸಬೇಕು. ಎಲ್ಲರನ್ನೂ ಪರಿವರ್ತನೆ ಮಾಡುವಂತಹ ಜವಾಬ್ದಾರಿ ನನ್ನ ಮೇಲೆ ಇದೆ ಅಂತ ತಿಳ್ಕೋಬೇಕು. ತಬ್ ದುವಾ ನಿಕ್ಲೇಗಿ ಔರ್ ದುವಾ ಮಿಲಿ. ಆಗ ಮಾತ್ರ ನಮ್ಮ ಮನಸ್ಸಿನಿಂದ ಆಶೀರ್ವಾದ ಹೊರಡ್ತದೆ, ಆಶೀರ್ವಾದ ನಾವು ಕೊಡ್ತೇವೆ. ಆಗ ಆಶೀರ್ವಾದ ಸಿಗ್ತದೆ. ಆಶೀರ್ವಾದ ಮೊದಲು ಕೊಡಬೇಕು, ಆಗ ಸಹಜ ಸ್ವಾಭಾವಿಕವಾಗಿ ಅವರಿಂದನೂ ನಮಗೆ ಆಶೀರ್ವಾದ ಪ್ರಾಪ್ತಿಯಾಗ್ತದೆ. अब समय जल्दी से परिवर्तन की ओर जा रहा है, अति में जा रहा है, लेकिन समय परिवर्तन के पहले आप विश्व परिवर्तक श्रेष्ठ आत्मा स्व परिवर्तन द्वारा सर्व के परिवर्तन के आधार मूर्त बन. ಈಗ ಪರಿವರ್ತನೆಯ ಸಮಯ ಬಂದಿದೆ. ಸಮಯ ಪರಿವರ್ತನೆ ಆಗುವುದರ ಮೊದಲು ವಿಶ್ವ ಪರಿವರ್ತಕ ಆಗಿರುವಂತಹ ತಾವು ಮಕ್ಕಳು ಸ್ವಪರಿವರ್ತನೆಗೆ ಮುಂದಾಗ್ರಿ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡಿರಿ. ವಿಶ್ವ ಪರಿವರ್ತನೆಗೆ ಆಧಾರ ಮೂರ್ತಿ ಆಗಿದ್ದೀರಿ. आप भी विश्व के आधार मूर्त उद्धार मूर्त हो. हर आत्मा लक्ष्य रखो, मुझे निमित्त बनना है. ತಾವು ಮಕ್ಕಳೇ ವಿಶ್ವದ ಪರಿವರ್ತನೆಗೆ ಆಧಾರ ಮೂರ್ತಿ ಉದ್ಧಾರ ಮೂರ್ತಿ ಆಗಿದೆ. ಸದಾ ನೆನ್ಪಿಟ್ಕೊಳ್ಳಿ, ಈ ಕಾರ್ಯಕ್ಕೆ ನಾನೇ ನಿಮಿತ್ತ ಆಗಬೇಕು. ಅದಕ್ಕಾಗಿ ವಿಶೇಷ 3 ಮಾತುಗಳನ್ನು ನೆನ್ಪಿಟ್ಕೊಳ್ಳಿ. ಸಂಕಲ್ಪ ಯಾ
स्वप्न मात्र भी नहीं हो। एक परचिंतन, दूसरा परदर्शन, सदर्शन के बजाय परदर्शन नहीं। तीसरा परमत या परसंग या ಕುಸಂಗ. ಆ ಮೂರು ಮಾತುಗಳು ಅಂದರೆ, ಮೊದಲನೆಯದು ಪರಚಿಂತನೆಯನ್ನು ಬಿಡಬೇಕು, ಎರಡನೆಯದು ಪರದರ್ಶನ ಬಿಡಬೇಕು. ಸದರ್ಶನದ ಬದಲಾಗಿ ಮಕ್ಕಳು ಪರದರ್ಶನದ ಚಕ್ರ ತಿರುಗಿಸ್ತೀರಿ. ಮೂರನೆಯದು ಪರಮತ ಬಿಡಬೇಕು. ಪರಮತ ಅಂದರೆ ಪರರ ಸಂಗ ಅಥವಾ ಕುಸಂಗ ಅಂತ ಅರ್ಥ. ಶ್ರೇಷ್ಠ ಸಂಗ ಕರೋ, ಕ್ಯೋಂಕಿ ಸಂಗ ದೋಷ ಬಹುತ್ ನುಕ್ಸಾನ್ ಕರ್ತಾರೆ. ಶ್ರೇಷ್ಠ ಸಂಗ ಮಾಡಿರಿ. ಯಾಕೆ ಅಂದರೆ ಸಂಗದೋಷ ಆತ್ಮಕ್ಕೆ ಬಹಳಷ್ಟು ಹಾನಿ ಮಾಡ್ತದೆ. ಪಹಲೆ भी बाप दादा ने कहा था, एक पर उपकारी बनो और यह तीन पर ಕಾಟದು. ಬಾಬೋರು ಈ ಮೊದಲು ಸಹ ತಿಳಿಸಿಕೊಟ್ಟಿದ್ದರೆ, ಒಂದು ಪರ ಇರಲಿ, ಮೂರು ಪರಗಳನ್ನು ಕತ್ತರಿಸಿ. ಒಂದು ಪರ ಅಂದರೆ ಪರ ಉಪಕಾರಿ ಆಗಿರಿ. ಮೂರು ಪರ ಅಂದರೆ ಪರಚಿಂತನೆ, ಪರದರ್ಶನ, ಪರಸಂಗ. ಪರದರ್ಶನ್, ಪರಚಿಂತನ್, परमत अथवा कुसंग. पर उपकारी बनो तब ही दुआएं मिलेगी और दुआएं देंगे. ಬದಲಾಗಿ ಪರೋಪಕಾರಿಯಾಗಿ, ಆಗ ಆಶೀರ್ವಾದ ಕೊಡಬಹುದು, ಆಶೀರ್ವಾದ ತಗೋಬಹುದು. कोई कुछ भी दे, आप दुआएं दो, इतनी हिम्मत है. ಅನ್ಯರು ಏನೇ ಕೊಡಲಿ, ನೀವು ಮಾತ್ರ ಅವರಿಗೆ ಆಶೀರ್ವಾದ ಕೊಡಬೇಕು. ಅಂತಹ ಒಂದು ಧೈರ್ಯ ನಿಮ್ಮಲ್ಲಿ ಇದೆಯೇ? सर्व सेंटर्स वाले बच्चों को कहते हैं बाप कि आप सब बच्चों ने हिम्मत रखी, कोई कुछ भी दे लेकिन हमें दुआएं देनी है. तो बाप दादा इस वर्ष एक्स्ट्रा आपको उमंग के कारण, अपनी हिम्मत के कारण एक्स्ट्रा मदद देंगे. ಬಾಬಾ ಹೇಳ್ತಿದ್ದಾರೆ, ಯಾವ ಮಕ್ಕಳು ಉತ್ಸಾಹ ಉಲ್ಲಾಸದಿಂದ ನಾವು ಆಶೀರ್ವಾದ ಕೊಡ್ತೇವೆ ಅಂತ ಮುಂದೆ ಬಂದಿದ್ದಾರೆ, ಆ ಮಕ್ಕಳಿಗೆ ಅವರ ಉತ್ಸಾಹ ಉಲ್ಲಾಸ ನೋಡಿ ಬಾಬೋರು ಕೂಡ ಹೆಚ್ಚಿನ ಸಹಯೋಗ ಕೊಡ್ತಾರೆ. ಲೇಕಿನ್ ದುವಾಯೇ ದೇಂಗೆ ತೋ ಮಿಕ್ಸ್ ನಹಿ ಕರ್. ಕೇವಲ ಆಶೀರ್ವಾದ ಕೊಡುವ ಕೆಲಸ ಮಾಡಿದರೆ ಮಾತ್ರ ನಾನು ಸಹಯೋಗ ಕೊಡ್ತೀನಿ. ಆಶೀರ್ವಾದ ಕೊಡುವಾಗ ಅಲ್ಲಿ ಹೆಚ್ಚು ಕಡಿಮೆ ಆಗಬಾರದು. बाप दादा के पास सारा रिकॉर्ड आता है. संकल्प में भी दुआओं के बदले और कुछ न. बाप दादारವರ ಹತ್ತಿರ ಎಲ್ಲ ಮಕ್ಕಳ ರೆಕಾರ್ಡ್ ಇದೆ. ಅದರಲ್ಲಿ ಗೊತ್ತಾಗ್ತದೆ ಆಶೀರ್ವಾದ ಕೊಡೋದು ಬಿಟ್ಟು ಬೇರೆ ಯಾವ ಸಂಕಲ್ಪನೂ ನಿಮ್ಮಲ್ಲಿ ಬರಬಾರದು. ಹಿಮ್ಮತ್ತೆ ತೋ ಹಾತ್ ಉಠಾ. ಅಂಥ ಒಂದು ಧೈರ್ಯ ಇದ್ದರೆ ಕೈ ಎತ್ತರಿ ಅಂತಾರೆ. ಮಧುಬನ್ ವಾಲೆ ಟೀಚರ್ಸ್ ಕರೆಂಗೆ, अच्छा एक्स्ट्रा मार्क्स ಜಮಾ ಕರೆ, ಮುಬಾರಕ್ ಹೋ. ಆಗ ಎಲ್ಲ ಟೀಚರ್ಸ್ಗಳು, ಮಧುಬನ ನಿವಾಸಿಗಳು ಕೈ ಎತ್ತಿದರು. ಅದಕ್ಕೆ ಬಾಬಾ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. बाप दादा के पास एडवांस पार्टी बार बार आती है, कहती है हमें तो एडवांस पार्टी का पार्ट दिया, वह बजा रहे, लेकिन
हमारे साथी एडवांस स्टेज क्यों नहीं बनाते. ಆಗ ಬಾಬಾ ಹೇಳಿದ್ರಂತೆ, ಅಡ್ವಾನ್ಸ್ ಪಾರ್ಟಿಯವರು ಆಗಾಗ ನನ್ನ ಹತ್ತಿರ ಬರ್ತಾ ಇರ್ತಾರೆ. ಹೇಳ್ತಾರೆ, ನಾವೇನೋ ಅಡ್ವಾನ್ಸ್ ಪಾರ್ಟಿಯ ಪಾತ್ರ ಮಾಡ್ತಿದ್ದೇವೆ, ಆದರೆ ನಮ್ಮ ಸಾಥಿಗಳು, ಸಾಕಾರದಲ್ಲಿ ಇರುವಂತಹ ಸಾಥಿಗಳು ಆ ಒಂದು ಅಡ್ವಾನ್ಸ್ ಸ್ಥಿತಿಗೆ ತಲುಪುವುದು ಯಾವಾಗ. ಅಭಿ ಉತ್ತರ ಕ್ಯಾ ದೇ. एडवांस स्टेज और एडवांस पार्टी का पार्ट जब दोनों मिले तब तो समाप्ति होगी. ಈಗ ನಾನು ಅವರಿಗೆ ಯಾವ ಉತ್ತರ ಕೊಡಬೇಕು. ಒಂದು ಕಡೆ ಅಡ್ವಾನ್ಸ್ ಪಾರ್ಟಿಯವರು, ಇನ್ನೊಂದು ಕಡೆ ಅಡ್ವಾನ್ಸ್ ಸ್ಥಿತಿಗೆ ತಲುಪುವಂಥವು. ಇಬ್ಬರೂ ಒಂದಾಗಿ ಬಿಟ್ಟರೆ ಆಗ ಸಮಾಪ್ತಿ ಆಗ್ತದೆ. तो वह पूछते हैं, तो क्या जवाब दे, कितने साल में बनेंगे. सब मना लिया. सिल्वर जुबली, गोल्डन जुबली, डायमंड जुबली सब मना लिया. अभी एडवांस स्टेज सेरेमनी मनाओ. ಇಲ್ಲಿಯ ತನಕ ರಜತ ಮಹೋತ್ಸವ ಮಾಡಿದ್ದೀರಿ, ಸುವರ್ಣ ಮಹೋತ್ಸವ ಮಾಡಿದ್ದೀರಿ, ವಜ್ರ ಮಹೋತ್ಸವ ಮಾಡಿದ್ದೀರಿ. ಈಗ ಅಡ್ವಾನ್ಸ್ ಸ್ಥಿತಿಗೆ ತಲುಪುವಂಥ ಸಮಾರಂಭ ಮಾಡಿರಿ. ಉಸ್ಕಿ ಡೇಟ್ ಫಿಕ್ಸ್ ಕರೋ. ಅದಕ್ಕಾಗಿ ಒಂದು ಡೇಟನ್ನು ನಿಗದಿ ಮಾಡಿರಿ. ಡೈಮಂಡ್ ಜೂಬ್ಲಿ ಮನಾಯಿ. अब एडवांस स्टेज की सेरेमनी की डेट कौन सी होगी. पहली लाइन वाले बोलो, डेट फिक्स होगी या अचानक होगा. कुछ तो बोलो. सोच रहे, निर्वैर से पूछ रहे हैं, सेरेमनी होगी या अचानक होगा. ಅಡ್ವಾನ್ಸ್ ಸ್ಥಿತಿಗೆ ತಲುಪುವಂತಹ ಸಮಾರಂಭ ಮಾಡ್ತೀರಾ, ಅದಕ್ಕೆ ಒಂದು ಡೇಟನ್ನು ನಿಗದಿ ಮಾಡ್ತೀರಾ, ಅಥವಾ ಅದು ಕೂಡ ಅಚಾನಕ ಆಗಲಿದೆ. आप दादी से पूछ रहे हो, यह दादी को देख रहा है कि दादी कुछ बोले. आप बताओ, रमेश को कहते हैं, बताओ. ಮೊದಲು ಬಾಬೋರು ನಿರ್ವೈರ್ ಭಾಯಿಯವ್ರನ್ನ ಕೇಳಿದರು. ನಿರ್ವೈರ್ ಭಾಯಿಯವರು ದಾದಿಯವ್ರ ಕಡೆಗೆ ನೋಡಿದರು. ನಂತರ ಬಾಬಾ ರಮೇಶ್ ಭಾಯಿಯವ್ರಿಗೆ ಕೇಳ್ತಾ ಇದ್ದಾರೆ, ಆಖಿರ್ ಭಿ ಕಬ್, ಯಾವಾಗ ಈ ಸಮಾರಂಭವನ್ನು ಮಾಡ್ತೀರಾ. ಆಗ ರಮೇಶ್ ಭಾಯಿ ಹೇಳಿದರು, ಆಪ್ ಡೇಟ್ ಬತಾವ್, ಉಸ್ ಡೇಟ್ ತಕ್ ಕರ್ಲೆ. ಬಾಬೋರು ಹೇಳಿದ್ರಂತೆ, ಬಾಬಾ ನೀವೇ ಒಂದು ಡೇಟನ್ನು ಕೊಡಿ, ಅಷ್ಟರ ಒಳಗೆ ನಾವು ತಯಾರು ಆಗಿಬಿಡ್ತೀವಿ. ಬಾಪ್ ದಾದಾನೆ 1 साल की एक्स्ट्रा ಡೇಟ್ ದಿ. ಆಗ ಬಾಬಾ 1 ವರ್ಷದ ಸಮಯವನ್ನು ಮಕ್ಕಳಿಗೆ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಹಿಮ್ಮತ್ ಸೆ ಎಕ್ಸ್ಟ್ರಾ ಮದದ್ ಮಿಲೇಗಿ. यह तो कर सकते हैं ना, यह करके दिखाओ, फिर बाप ಡೇಟ್ ಫಿಕ್ಸ್ ಕರಿ. ನಿಮ್ಮ ಧೈರ್ಯ ನೋಡಿ ಬಾಬೋರು ನಿಮಗೆ ಹೆಚ್ಚಿನ ಸಮಯದ ಅವಕಾಶ ಕೊಡ್ತಾ ಇದ್ದಾರೆ. ಮುಂದೆ ಡೇಟನ್ನು ಸಹ ತಿಳಿಸ್ತಾರೆ. ಮತ್ಲಬ್ ಯಹ ಹೈ ಕಿ ಅಭಿ ಇತನಿ ತಯಾರಿ ನಹಿ. ಇವರೆಲ್ಲರೂ ಹೇಳೋದನ್ನು ನೋಡಿದರೆ ಬಾಬೋರಿಗೆ ಅರ್ಥ ಆಗ್ತಾ ಇದೆ, ಇವರು ಇನ್ನೂ ಸಂಪೂರ್ಣವಾಗಿ ತಯಾರ್ ಆಗಿಲ್ಲ. तो एडवांस पार्टी को अभी 1 वर्ष तो रहना पड़े. ಅಡ್ವಾನ್ಸ್ ಪಾರ್ಟಿಯವರು 1 ವರ್ಷಕ್ಕಾಗಿ ಇನ್ನೂ ಕಾಯಬೇಕು. करना ही है, यह लक्ष्य रख, तो बहुत काल ऐड हो जाए, क्योंकि बहुत काल का भी हिसाब है ना. ಬಾಬಾ ಹೇಳ್ತಾರೆ, ಮಾಡಲೇಬೇಕು ಎಂಬ ದೃಢ ನಿಶ್ಚಯ ಮಾಡಿಕೊಳ್ಳಿ,
ಲಕ್ಷ್ಯ ಇಟ್ಕೊಳ್ಳಿ. ಆಗ ಅದು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಬಹಳ ಸಮಯದಿಂದ ನೀವು ಅಡ್ವಾನ್ಸ್ ಸ್ಥಿತಿಗೆ ತಲುಪಿಬಿಟ್ಟರೆ ಬಹಳ ಸಮಯದ राज्य अधिकार सिक्तದೆ. अगर अंत्य में करेंगे तो बहुत काल का हिसाब ठीक नहीं होगा. इसलिए अभी से अटेंशन प्लीज. ಈಗಿಂದಲೇ ನಿಮ್ಮ ಅಡ್ವಾನ್ಸ್ ಸ್ಥಿತಿಗೆ ತಲುಪ್ರಿ. ಕೊನೆಗೆ ಅಡ್ವಾನ್ಸ್ ಸ್ಥಿತಿಗೆ ತಲುಪಿದರೆ ನಿಮಗೆ ಸಿಗುವ ಭಾಗ್ಯವೂ ಸಹ ಕೊನೆಗೆ ಸಿಗ್ತದೆ. अच्छा, अभी रूहानी ड्रिल याद है? 1 सेकंड में अपने पूर्वज स्टेज में आए परमधाम निवासी बाप के साथ साथ लाइट हाउस बन विश्व को लाइट दे सकते हो. ಈಗ ಆತ್ಮೀಯ ವ್ಯಾಯಾಮ ಮಾಡಿ ಒಂದು ಕ್ಷಣದಲ್ಲಿ ನಿಮ್ಮ ಪೂರ್ವಜ ಸ್ಥಿತಿ ಅಂದರೆ ಪರಮಧಾಮದ ನಿವಾಸಿ ಆತ್ಮ ಆಗಿ ಲೈಟ್ ಹೌಸ್ ಆಗಿ ಜಗತ್ತಿಗೆ ಲೈಟನ್ನು ಕೊಡಿ. 1 सेकंड में सभी चारों देश विदेश के सुनने वाले देखने वाले लाइट हाउस बन विश्व के चारों ओर सर्व आत्माओं को लाइट दो, सकाश दो, ಶಕ್ತಿಯಾದ ಕ್ಷಣದಲ್ಲಿ ಲೈಟ್ ಹೌಸ್ ಆಗಿ ವಿಶ್ವದ ಎಲ್ಲ ಆತ್ಮರಿಗೆ ಆ ಜ್ಞಾನದ ಬೆಳಕನ್ನು ಕೊಡಿ, ಶಕ್ತಿಗಳನ್ನು ಕೊಡಿ. अच्छा, चारों ओर के विश्व के पूर्वज और पूज्य आत्माओं को सदा दाता बन सर्व को दुआएं देने वाले महादानी आत्माओं को सदा दृढ़ता द्वारा स्वपरिवर्तन से सर्व का परिवर्तन करने वाले विश्व परिवर्तक आत्माओं को सदा लाइट हाउस बन सर्व आत्माओं को लाइट देने वाले समीप आत्माओं को बाप दादा का याद प्यार और दिल की दुआएं सहित ನಮಸ್ತೆ. ಹೀಗೆ 4 ಕಡೆಯ ಪೂರ್ವಜ ಮತ್ತು ಪೂಜ್ಯ ಆತ್ಮರಿಗೆ ದಾತಾ ಆಗಿ ಆಶೀರ್ವಾದ ಕೊಡುವ ಮಹಾದಾನಿ ಆತ್ಮರಿಗೆ ದೃಢತೆಯಿಂದ ಸ್ವಪರಿವರ್ತನೆ ಮಾಡಿ ವಿಶ್ವದ ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕ ಆತ್ಮರಿಗೆ ಸದಾ ಲೈಟ್ ಹೌಸ್ ಆಗಿರುವಂಥ ಆತ್ಮರಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ ಆಶೀರ್ವಾದಗಳ ಸಹಿತವಾಗಿ ನಮಸ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. दोनों दादियाँ बहुत खुश है, सभी की पालना कर रही है. जिम्मेवारी का सुख भी तो मिलता है ना. सबकी दुआएं कितनी मिलती, सभी को खुशी होती है. ಪ್ರಕಾಶ್ಮಣಿ ದಾದಿ ಮತ್ತು ಜಾನಕಿ ದಾದಿಯವರನ್ನ ನೋಡಿ ಬಾಬು ಹೇಳ್ತಿದ್ದಾರೆ, ನೀವಿಬ್ಬರೂ ಸಹ ಇಡೀ ಪರಿವಾರಕ್ಕೆ ಒಳ್ಳೆ ಪಾಲನೆಯನ್ನು ಕೊಡ್ತಾ ಇದ್ದೀರಿ, ಯಜ್ಞವನ್ನು ಜವಾಬ್ದಾರಿಯಿಂದ ನಡೆಸ್ತಾ ಇದ್ದೀರಿ. ಆ ಜವಾಬ್ದಾರಿಯ ಸುಖವೂ ಕೂಡ ನಿಮಗೆ ಪ್ರಾಪ್ತಿಯಾಗ್ತಾ ಇದೆ. ಜವಾಬ್ದಾರಿಯಿಂದ ಎಲ್ಲರ ಪಾಲನೆ ಮಾಡಿದ್ದಕ್ಕಾಗಿ ಎಲ್ಲರಿಂದ ನಿಮಗೆ आशीर्वाद सिक्तದೆ. बाप दादा ने निमित्त बनाया है तो कोई विशेषता है तब तो निमित्त बनाया, और वही विशेषताएं आप हरेक में आ जाए तो क्या हो जाए. ಇಬ್ಬರೂ ದಾದಿಯವರನ್ನ ಬಾಬಾ ನಿಮಿತ್ತ ಮಾಡಿದ್ದಾರೆಂದರೆ ಅವರಲ್ಲಿ ಅಂಥ ಒಂದು ವಿಶೇಷತೆ ಇದೆ. ಆ ವಿಶೇಷತೆಯನ್ನು ಎಲ್ಲ ಮಕ್ಕಳು ನೀವು ಧಾರಣೆ ಮಾಡ್ಕೊಂಡು ಬಿಟ್ರೆ, ಆ ವಿಶೇಷತೆ ಎಲ್ಲ ಮಕ್ಕಳಲ್ಲಿ ಬಂದರೆ ಏನಾಗುವುದು? अपना राज्य आ जाएगा. जो बाप दादा डेट कहते हैं ना, वह आ जाए. ಆಗ ನಮ್ಮ ರಾಜ್ಯ ಬಂದ್ಬಿಡ್ತದೆ. ಬಾಬೋರಿಗೆ ತಾವೆಲ್ಲರೂ ಏನು ಡೇಟ್ ಕೇಳ್ತಾ ಇದ್ದೀರಿ, ಆ ಡೇಟ್ ಬಂದ್ಬಿಡ್ತದೆ.
तो सभी निमित्त बन जाएंगे तो विश्व का नवनिर्माण हो जाएगा. ಎಲ್ಲ ಮಕ್ಕಳು ನೀವು ನಿಮಿತ್ತ ಆಗಿಬಿಟ್ಟರೆ ವಿಶ್ವದ ನವನಿರ್ಮಾಣ ಆಗುವುದು. ನಿಮಿತ್ತ ಭಾವ ಯಹ ಗುಣೋಂ ಕಿ ಖಾನ್ ಹೈ. ನಿಮಿತ್ತ ಭಾವನೆ ಏನಿದೆ ಇದು ಸರ್ವ ಗುಣಗಳ ಖಜಾನೆಯಾಗಿದೆ, ನಿಧಿಯಾಗಿದೆ. ನಿಮಿತ್ತ ಬನನೆ ಸೆ ಮೇರಾಪನ್ ಭಿ ಖತಮ್, ತೇರಾ ತೇರಾ ಹೋ ಜಾತಾ ಹೈ. ಯಾವಾಗ ನಿಮಿತ್ತ ಆಗ್ತೀರಿ ಅಲ್ಲಿ ನಾನು ನನ್ನತನ ಸಮಾಪ್ತಿ ಆಗ್ತದೆ. ಎಲ್ಲವೂ ನಿನ್ನದೇ ಎಂಬ ಭಾವನೆ ಬರ್ತದೆ. ಸಹಜ ಯೋಗಿ ಬನ್ ಜಾತೆ तो सभी का दादियों से प्यार है, बाप दादा से प्यार है, तो प्यार का रिटर्न है विशेषताओं को समान बना. ಎಲ್ಲರಿಗೂ ದಾದಿಯವರ ಮೇಲೆ ಪ್ರೀತಿ ಇದೆ, ಬಾಬನ ಮೇಲೆ ಪ್ರೀತಿ ಇದೆ. ಆ ಪ್ರೀತಿಯ ಪ್ರತಿರೂಪದಲ್ಲಿ ತಾವೆಲ್ಲರೂ ದಾದಿಯವರ ಸಮಾನ ಆಗಿ ತೋರಿಸ್ರಿ ಅಂತ ಹೇಳ್ತಾರೆ. विशेषताओं को समान बनाना. विशेषता देखो, विशेषता को फॉलो करो. आत्मा को फॉलो करने में दोनों दिखाई देंगे. ಬಾಬಾ ಹೇಳ್ತಾರೆ, ವಿಶೇಷತೆಯನ್ನು ನೋಡಿರಿ, ವಿಶೇಷತೆಯನ್ನು ಅನುಕರಣೆ ಮಾಡಿರಿ. ತಬ್ ಬಾಪ್ ಸಮಾನ್ ಬನೆಂಗೆ, ಆಗ ತಂದೆಯ ಸಮಾನ ಆಗ್ತಿರಿ. ವರದಾನ. निश्चय की अखंड रेखा द्वारा नंबर 1 भाग्य बनाने वाले विजय के तिलकधारी भव. ನಿಶ್ಚಯದ ಅಖಂಡ ರೇಖೆಯಿಂದ ನಂಬರ್ 1 ಭಾಗ್ಯ ಪಡೆಯುವ ವಿಜಯದ ತಿಲಕಧಾರಿ ಆಗಿರಿ. जो निश्चय बुद्धि बच्चे हैं वह कभी कैसे व ऐसे के विस्तार में नहीं जाते. उनके निश्चय की अटूट रेखा अन्य आत्माओं को भी स्पष्ट दिखाई देती. उनके निश्चय के रेखा की लाइन बीच बीच में खंडित नहीं होती. ನಿಶ್ಚಯ ಬುದ್ಧಿ ಮಕ್ಕಳು ಹಾಗೆ ಹೀಗೆ ಎಂಬ ವಿಸ್ತಾರದಲ್ಲಿ ಹೋಗೋದಿಲ್ಲ. ಅವರ ನಿಶ್ಚಯದ ರೇಖೆ ಸ್ಪಷ್ಟವಾಗಿ ಕಾಣಿಸ್ತದೆ. ಅವರ ನಿಶ್ಚಯದ ರೇಖೆ ಮಧ್ಯ ಮಧ್ಯದಲ್ಲಿ ಖಂಡಿತ ಆಗೋದಿಲ್ಲ. ऐसी रेखा वाले के मस्तक में अर्थात स्मृति में सदा विजय का तिलक नजर आएगा. अंತಹ ಅಖಂಡ ನಿಶ್ಚಯದ ರೇಖೆ ಉಳ್ಳವರ ಮಸ್ತಕದಲ್ಲಿ ಸ್ಮೃತಿಯ ತಿಲಕ, ವಿಜಯದ ತಿಲಕ ಸದಾ ಕಾಣಿಸ್ತದೆ. वे जन्मते ही सेवा के जिम्मेवारी के ताजधारी होंगे. सदा ज्ञान रत्नों से खेलने वाले हो. ಅಂಥ ಮಕ್ಕಳು ಸದಾ ಜವಾಬ್ದಾರಿಯ ಕಿರೀಟವನ್ನು ಧರಿಸ್ಕೊಂಡಿರ್ತಾರೆ. ಜ್ಞಾನ ರತ್ನಗಳ ಜೊತೆಗೆ ಆಟ ಆಡ್ತಿರ್ತಾರೆ. याद और खुशी के झूले में झूलते हुए जीवन बिताने वाले होंगे. ಅವರು ತಂದೆಯ ನೆನಪು ಮತ್ತು ಖುಷಿಯ ಉಯ್ಯಾಲೆಯಲ್ಲಿ ಆಟ ಆಡುತ್ತಾ ಜೀವನ ನಡೆಸ್ತಾರೆ. ಯಹಿ ನಂಬರ್ 1 ಭಾಗ್ಯ ಕಿ ರೇಖಾ ಹೈ. ಇದೇ ನಂಬರ್ 1 ಭಾಗ್ಯದ ರೇಖೆಯಾಗಿದೆ. ಸ್ಲೋಗನ್. बुद्धि रूपी कंप्यूटर में फुल स्टॉप की मात्रा आना माना प्रसन्न चित्त रहना. ಬುದ್ಧಿಯ ಕಂಪ್ಯೂಟರ್ದಲ್ಲಿ ಪೂರ್ಣ ವಿರಾಮದ ಚಿಹ್ನೆ ಬರುವುದು ಅಂದರೆ ಪ್ರಸನ್ನ ಚಿತ್ತ ಆಗುವುದಾಗಿದೆ. ಅವ್ಯಕ್ತ ಇಶಾರೆ. ಏಕಾಂತ ಪ್ರಿಯ ಆಗಿರಿ. ಏಕತೆ ಮತ್ತು ಏಕಾಗ್ರತೆಯನ್ನು ಧಾರಣೆ ಮಾಡಿಕೊಳ್ಳಿ. एकांत प्रिय वह होगा जिनका अनेक तरफ से बुद्धि योग टूटा हुआ होगा. एक का ही प्रिय होगा. एक का प्रिय होने के कारण एक की याद में रह सकता है. अनेक तरफ से बुद्धि योग टूटा हुआ होगा. एक तरफ जुटा हुआ होगा. एक के सिवाय दूसरा न कोई. ऐसी स्थिति वाला जो होगा वह एकांत प्रिय
हो सकता है. ಏಕಾಂತ ಪ್ರಿಯ ಅಂದರೆ ಯಾರ ಬುದ್ಧಿಯೋಗ ಎಲ್ಲರಿಂದನೂ ದೂರಾಗಿ ಒಬ್ಬನ ಜೊತೆಗೆ ಜೋಡಣೆ ಆಗಿರ್ತದೆ, ಅಂಥವರು ಒಬ್ಬನಿಗೆ ಮಾತ್ರ ಪ್ರಿಯ ಆಗಿರ್ತಾರೆ. ಒಬ್ಬನ ವಿನಃ ಬೇರೆ ಯಾರೂ ಇಲ್ಲ ಎಂಬ ಸ್ಥಿತಿ ಅವರಲ್ಲಿ ಇರ್ತದೆ. ಹೀಗಾಗಿ ಅವರು ಏಕಾಂತ ಪ್ರಿಯ ಆಗಿರುತ್ತಾರೆ. ಅಚ್ಚ. ಓಂ ಶಾಂತಿ.